ಹಾಯ್. KCET ಫಸ್ಟ್ ರೌಂಡಲ್ಲಿ ಸೀಟನ್ನು ಪಡೆದುಕೊಳ್ಳದೇ ಇರುವಂತಹ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟೆಪ್ ಅಥವಾ ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮ್ಗೆ ನೀಡ್ತಾ ಇದ್ದೀನಿ. ಏನು ಡಿಫಿಕಲ್ಟ್ ಸ್ಟೆಪ್ ಆ ರೀತಿ ಏನಿಲ್ಲ, ಸಿಂಪಲ್ ಸ್ಟೆಪ್. ಬಟ್ ಆ ಸ್ಟೆಪ್ಪನ್ನು ನೀವು ಫಾಲೋ ಮಾಡಲೇಬೇಕು. ಓಕೆನಾ? ಅಕಸ್ಮಾತ್ ನಾನು ಅದನ್ನು ಮಾಡಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಹೋಗ್ತೀನಿ, ಅದಕ್ಕೆ ಅವಕಾಶ ಇರಲ್ಲ. ಏನು ಅಂತ ಹೇಳಿದ್ರೆ ಈಗ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಏನು ಅವಕಾಶ ಕೊಡ್ತಾರೆ. ಈಗ ಮೇ ಬಿ ಮುಂದಿನ ಒಂದೆರಡು ದಿನಗಳಲ್ಲೇ ಈ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಚಾನ್ಸ್ ಕೊಡ್ತಾರೆ. ಅದಕ್ಕೆ ಸಂಬಂಧ ನೋಟಿಫಿಕೇಶನ್ ಕೂಡ ಇವತ್ತು ಅಥವಾ ನಾಳೆ ಬರಬಹುದು. ಓಕೆನಾ? ಅಂದರೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಏನಿದೆ ಅದಕ್ಕೆ ಸಂಬಂಧ ನೋಟಿಫಿಕೇಶನ್ ಇವತ್ತು ಇಲ್ಲ ನಾಳೆ ಬರಬಹುದು. ಓಕೆ, ಈಗ ಆ ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಏನು ಅವಕಾಶ ಕೊಟ್ಟಿರ್ತಾರೆ ಅದೇ ಟೈಮಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿರಲ್ಲ, ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಹ ವಿದ್ಯಾರ್ಥಿಗಳು ಅವರು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಂತ ಏನು ಲಿಂಕ್ ಅನ್ನ ಕೊಟ್ಟಿರ್ತಾರೆ ಅದರ ಮೂಲಕ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ಯಾರ್ಯಾರಿಗೆ ಸೀಟ್ ಸಿಕ್ಕಿರಲ್ಲ ಅವರಿಗೆ ಸ್ಕ್ರೀನ್ ಮೇಲೆ ಒಂದು ಆಪ್ಷನ್ ಪಾಪ್ ಅಪ್ ಆಗುತ್ತೆ, ಅಥವಾ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಆಪ್ಷನ್ ಸಿಗುತ್ತೆ. ಏನು ಅಂತ ಹೇಳಿದ್ರೆ, ಡು ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ. ಅಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅಲ್ಲಿ ಆಪ್ಷನ್ ಕಾಣುತ್ತೆ. ಅಲ್ಲಿ ಅಗ್ರಿ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಇದನ್ನ ನೀವು ಮಾಡಲೇಬೇಕು. ಸೊ ಅಗ್ರಿ ಅಂತ ಅಂದ್ರೆ ಡು ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಥವಾ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಸೆಕೆಂಡ್ ರೌಂಡ್ ಅಂತ ಏನು ಆಪ್ಷನ್ ಇರುತ್ತೆ, ಅಲ್ಲಿ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಟ್ರೆ ನಿಮಗೆ ನೀವು ಆಲ್ರೆಡಿ ಏನೋ ಆಪ್ಷನ್ ಎಂಟ್ರಿ ಮಾಡಿದ್ರಿ ಫಸ್ಟ್ ರೌಂಡ್ಗಿಂತ ಮೊದಲು, ಅದರೊಳಗಡೆ ಯಾವ್ಯಾವ ಕಾಲೇಜಸ್ ಕೋರ್ಸಸ್ ಇದ್ದು ಅವೆಲ್ಲವುಗಳು ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದರಲ್ಲಿ ನಿಮಗೆ ಯಾವ್ಯಾವ್ದಾದ್ರು ಕಾಲೇಜಸ್ ಬೇಡ ಅಂತ ಹೇಳಿದ್ರೆ ಅದನ್ನ ಡಿಲೀಟ್ ಮಾಡ್ಕೋಬಹುದು, ಅಥವಾ ಪ್ರಯಾರಿಟಿ ಆರ್ಡರ್ನ ಚೇಂಜ್ ಮಾಡ್ಕೋಬಹುದು. ಈ ರೀತಿ ಚೇಂಜಸ್ ಬೇಕಿದ್ರೆ ಮಾಡ್ಕೋಬಹುದು. ಅದರ ನಂತರ ನೀವು ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ. ಓಕೆನಾ? ಬಟ್ ಅಲ್ಲಿ ನೀವು ಎರಡನೇ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಏನು ಕ್ವಶನ್ ಕೇಳಿರ್ತಾರೆ ನಿಮಗೆ, ಅದಕ್ಕೆ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಮಾಡಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಮಾಡೋದಕ್ಕೆ ಕೇದವರು ಕನ್ಸಿಡರ್ ಮಾಡ್ತಾರೆ. ಸೊ ಇದೆಷ್ಟು ವಿಷಯ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.